ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀವ್ರಿ. ನೋಡ್ರಿ ಹಾಯ್ ಮಾಡಪ್ಪು. ಇಷ್ಟೊತ್ತನ ಎಲ್ಲ ಕೆಲಸ ಮುಗಿತ್ರಿ. ಇಷ್ಟು ಸಂಜೆ ಆಗ್ಯದ್ರಿ. ಬಾಂಡೆ ತಿಕ್ಕಿದವ್ರಿ. ಈಗ್ರಿ ಕಸ ತೆಗಿಲಕ್ಕೆ ಹೋಗಿದ್ದೀವ್ರಿ. ಒಂದು ಮುಂಜಾಳೆ ಹತ್ರ ಏನೂ ಮಾಡೋದೇ ಆಗಿದ್ದಿಲ್ರಿ. ಹತ್ತೆಂದು ಸ್ವಲ್ಪ ಕಸ ಐತ್ರಿ, ಅದೊಂದು ಕಸ ತೆಗಿಯಕ್ಕೆ ಹೋಗಿದ್ದೀವ್ರಿ. ಕಸ ತೆಗೆದು ಬಂದು ಈಗ ಕೂತೀನಿ ನೋಡ್ರಿ. ಇವ್ರು ಇಷ್ಟೊತ್ತನ ಬಿಸಿಲಾಗ ಆಟ ಆಡಿ ಈಗ ಬಂದು ಕೂತಾರ ನೋಡ್ರಿ ನಮ್ಮ ಸಮರ್ಥ ಸಂಪತ್ ರೀ. ಮಳೆ ಹತ್ರನೂ ಬರಲ್ಲೇ ಆಗ್ಯದ್ರಿ. ಏನು ಮಾಡ್ಬೇಕ್ರಿ, ಮಳೆ ಧಾರಿ ಕಾಯಿ ಸಾಕಾಗ್ಯದ್ರಿ. ಎಲ್ಲ ಕಡೆ ಆಲಕತ್ತದ್ರಿ. ಇಲ್ಲೇ ಆಗವಲ್ದ್ರಿ. ಹತ್ತಿ ಎಲ್ಲ ನೀರು ಬಿಡಿಸ್ಕೊಳಪ್ಲೆ ಆಗ್ಯದ್ರಿ. ಏನೂ ಬರವಲ್ದ್ರಿ. ಮಳೆ ದಿನ ಮಾಡತ್ತದ್ರಿ. ಮಾಡಾಗಿ ಗಾಳಿ ಬಿಟ್ಕೊಳ್ಳೇ ರೀ ಹೋಗಿಬಿಡ್ತದ್ರಿ ಮಾಡ್ರಿ. ಹಿಂಗಾಗಿ ಮಳೆ ಧಾರಿ ಕಾಯ್ದಾಗ್ಯದ್ರಿ. ಮಳೆನೇ ಬರಲ್ಲಾಗ್ಯದ್ರಿ. ಏನು ಮಾಡೋದು ನೋಡ್ರಿ. ಎಲ್ಲ ರೈತರಿಗೆ ಕಷ್ಟ ರೀ. ಮಳೆ ಬಂದ್ರೆ ಚಲೋ ರೀ. ಮಳೆ ಬರ್ಲಿಕ್ಕಂದ್ರೆ ಭಾಳ ಕಷ್ಟ ರೀ. ಒಬ್ಬೊಬ್ಬರು ನೀರು ಇರ್ತಾವ್ರಿ, ಬೋರ್ ನೀರು ಬಿಡ್ತಾರ್ರಿ. ನೀರು ಇಲ್ಲಾರ್ದವ್ರಿಗೆ ಭಾಳ ಕಷ್ಟ ರೀ. ಮಳೆ ಮ್ಯಾಗನೇ ಜೀವನ ನಡೆಸೋರಿದ್ರು. ಮಳೆ ಮ್ಯಾಗನೇ ರೀ ಹೊಲ ಬಿತ್ತೋದು ಇತ್ತು, ಹೊಲ ನೀರು ಉಣ್ಸೋದಿತ್ತು, ಭಾಳ ಕಷ್ಟ ರೀ. ನೋಡ್ರಿ ನಮ್ಮ ಸಂಪತ್ತಿ ಹಂಗೆ ಮಾತಾಡ್ತಾನ್ರಿ. ಏನಾಗ್ಯದ? ಭಾಳ ಕಷ್ಟ ನಡೆದು ನೋಡ್ರಿ. ಮಾಡಾರ ಆಗೇ ಆಗ್ತದ್ರಿ. ಮಳಿನೇ ಬರಲ್ಲಾಗ್ಯದ ನೋಡ್ರಿ. ಏನು ಮಾಡೋದ್ರಿ. ಪಾಪ ಒಬ್ಬೊಬ್ರು ಹತ್ತಿ ಊರಿ ಬಿಟ್ಟಾರ್ರಿ. ಮಳೆ ಬರಲ್ಲಾಗ್ಯದ್ರಿ. ನೀರು ಬಿಡಕ್ಕೆ ಬೋರ್ ಇರಲ್ರಿ. ಅವ್ರ ಹತ್ರ ಬೋರ್ ಇದ್ರೆ ಬಿಡ್ತಾರ್ರಿ. ನೀರು ಇರ್ಲಿಕ್ಕೆ ನೀರಾವರಿ ಇದ್ರೆ ಬಿಡ್ತಾರ್ರಿ. ನೀರು ಇರ್ಲಿಕ್ಕೆ ಭಾಳ ಕಷ್ಟ ರೀ. ಹಿಂಗಾಗಿ ಮಳೆ ಬರವಲ್ದು ನೋಡ್ರಿ. ಏನು ಮಾಡೋದ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲಾಗಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಪಟಾತಿ ನಾವು ರೆಸಿಪಿಗಳನ್ನು ಹೆಂಗಾಗ್ಯಾವಂತೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮಗೂ ಖುಷಿ ಆಗ್ತದ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಡ ಹೆಂಗತ್ತೆ ಪಟ ಹೆಂಗಾಗ್ಯಾವತ್ತೇಳಿ ಹಂಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮಗೂ ರೀ ನೋಡಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡಲ್ಲಾಗಿರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಈಗ ಸಂಜೆಗೆ ಅಡುಗೆ ಮಾಡ್ಬೇಕ್ರಿ. ಆಲೂಗಡ್ಡೆದು ರೆಸಿಪಿ ಮಾಡ್ತೀನಿ ರೀ. ಭಾಜಿ ಮಾಡ್ತೀನಿ ರೀ. ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ರೀ. ಸಂಜೆಗೆ ರೀ ಚಪಾತಿ ಜೊತೆ ಭಾರಿ ಟೇಸ್ಟ್ ಆಗ್ತದ್ರಿ. ಈ ಸದ್ದು ಮಾಡ್ಬೇಕ್ರಿ. ಮಾಡಿ ರೆಸಿಪಿ ತೋರಿಸ್ತೀನಿ ರೀ ನಿಮಗೂ ರೀ. ನೋಡ್ರಿ, ನಾನು ಒಂದು ರೆಸಿಪಿ ಮಾಡ್ಲಿಕತ್ತೀನಿ ರೀ. ಬಟಾಟೋ ಭಾಜಿ ಮಾಡ್ಲಿಕತ್ತೀನಿ ರೀ. ಚಪಾತಿ ಪೂರಿ ಜೊತೆ ಮಸ್ತ್ ಆಗೋಂಥ ಕಾಂಬಿನೇಷನ್ ರೀ ಇದು. ನೋಡ್ರಿ ಈ ಥರ ಹೊಳ್ಕೊಂಡೀನಿ ನೋಡ್ರಿ. ಇವು ಒಂದು ಸ್ವಲ್ಪ ಕರಿಯಾಪ್ಲೆ ಬರ್ಬೇಕ್ರಿ. ಈ ಥರ ಹೊಳ್ಕೊಬೇಕು ನೋಡ್ರಿ. ಈಗ ಒಂದು ದೊಡ್ಡದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಈ ಥರ ಕೊಯ್ಕೊಂಡೇನಿ ರೀ. ಈ ಸದ್ದ ಇವು ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈಗ ಫ್ರೈ ಮಾಡ್ಲಿಕತ್ತೀನಿ ರೀ. ಇವಕ್ಕೆ ಚಂದಾಗಿ ಫ್ರೈ ಮಾಡ್ಬೇಕು ನೋಡ್ರಿ. ಇವೆಲ್ಲ ಭಾಳ ಕೆಂಪಗಾಗಬೇಕ್ರಿ. ಚಂದಾಗಿ ಫ್ರೈ ಆಗಿಂದ ಮಿಕ್ಸರ್ಗೆ ಹಾಕೊಳ್ಳೋದು ನೋಡ್ರಿ. ಭಾಳತನ ಉರಿಬೇಕ್ರಿ. ಸಣ್ಣಗಿಟ್ಟು ಉರಿಬೇಕ್ರಿ. ಎಣ್ಣೆ ಒಳಗೆ ಎಣ್ಣೆ ಸ್ವಲ್ಪ ಭಾಳ ಹಾಕ್ಬೇಕ್ರಿ. ಚಂದಾಗಿ ಫ್ರೈ ಆಗ್ಬೇಕು ನೋಡ್ರಿ. ನೋಡ್ರಿ ಈ ಥರ ಆಗ್ಯದ್ರಿ ಹುರ್ಕೊಂಡಿದ್ದು. ಈ ಸಿಸ್ಟಮ್ ಹುರಿಬೇಕು ನೋಡ್ರಿ. ಇಷ್ಟ ಕೆಂಪಗಾಗತ್ತನ ಹುರಿಬೇಕ್ರಿ. ಭಾಳ ಕೆಂಪಗಾಗತ್ತನ ರೀ, ಅಂದರೆ ಚಂದ ಬರ್ತದ್ರಿ ಪಲ್ಯ. ಈ ಸದ್ದ ಇದು ತಣ್ಣಗಾಗತ್ತನ ಬಿಡ್ಬೇಕ್ರಿ. ಈ ತಣ್ಣಗಾಗತ್ತನ ಬಿಟ್ಟು ಇವು ಬಟಾಟಿ ಹುಳ್ಕೊಂಡಿದ್ದೀವಲ್ರಿ, ಈ ಸದ್ದ ಇದಕ್ಕೆ ಇವನು ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಈ ಸದ್ದ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋದ್ರಿ. ಅರಿಶಿನ ಪುಡಿ ಹಾಕೊಳ್ಳೋದ್ರಿ ಸ್ವಲ್ಪ. ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿ. ಇದನ್ನು ಚಂದಾಗ ಕಲಿಸ್ಬೇಕ್ರಿ. ಕಲಿಸಿ ಈ ಸದ್ದ ಫ್ರೈ ಮಾಡ್ಬೇಕ್ರಿ. ಇವಕ್ಕೂ ಹುರಿಬೇಕು ನೋಡ್ರಿ ಚಂದಾಗಿ. ಸದ್ದ ಕಲಿಸಿ ನೋಡ್ರಿ. ಇದಕ್ಕೆ ಇನ್ನೊಂದು ಮರ್ತೀನಿ ರೀ. ಒಂದು ಸ್ವಲ್ಪ ಖಾರ ಹಾಕೋಬೇಕ್ರಿ. ಅವಾಗೆ ಹಾಕೊಲಿಲ್ಲ ರೀ ನಾನು. ಸ್ವಲ್ಪ ಖಾರ ಹಾಕೋಬೇಕ್ರಿ. ಸ್ವಲ್ಪ ರೀ. ಇದಿಷ್ಟು ಕಲಿಸ್ಬೇಕ್ರಿ ಸದ್ದ.
ಖಾರ ಹಾಕಿ ಕಲಸಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಕಲಸಿ ಇಟ್ಕೊಂಡಿದ್ದು ಈ ಥರ ಆಗ್ಯದ್ರಿ. ಈ ಸದ್ದ ಇದಕ್ಕೆ ಬೌಲ್ ಇಟ್ಕೊಂಡಿನ್ರಿ. ಇದ್ರೊಳಗೆ ಎಣ್ಣೆ ಹಾಕ್ಬೇಕು ನೋಡ್ರಿ. ಅವು ಫ್ರೈ ಆಗಷ್ಟು ಎಣ್ಣೆ ಹಾಕ್ಬೇಕ್ರಿ. ಇವು ಹಾಕಿಬಿಡ್ಬೇಕು ನೋಡ್ರಿ. ಇದ್ರೊಳಗೆ ಚಂದಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ. ಇದು ಉಳ್ಳಾಗಡ್ಡಿ ಹುರ್ಕೊಂಡಿದ್ನಲ್ರಿ, ಅದು ಈ ಸದ್ದ ಮಿಕ್ಸರ್ಗೆ ಹಾಕ್ಕೊಳಕತ್ತೀನಿ ರೀ. ಇದ್ರೊಳಗೆ ಸ್ವಲ್ಪ ಒಂದು ಟಮಾಟಿ ಹಾಕೊಂಡೇನ್ರಿ ನೋಡ್ರಿ. ಒಂದು ಟಮಾಟೆ ಮಿಕ್ಸರ್ಗೆ ಹಾಕೊಂಡೇನ್ರಿ. ಇದನ್ನು ಬೇಕಾಗ್ತದ್ರಿ. ಈ ಸದ್ದ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಭಾರಿ ಅಂದ್ರೆ ಮಸ್ತ್ ಆಗ್ತದ್ರಿ. ಮಕ್ಕಳಿಗೆ ಈ ಥರ ಮಾಡಿ ಕೊಡ್ರಿ, ಇಷ್ಟಪಟ್ಟು ತಿಂತಾರ್ರಿ. ಒಂದು ಚಪಾತಿ ತಿಂತಿದ್ರಂದ್ರೆ ನಿಮ್ಮ ಮಕ್ಳು 2 ಚಪಾತಿ ತಿಂತಾರೆ ನೋಡ್ರಿ. ಈ ಸದ್ದ ಇದಕ್ಕೆ ಸ್ವಲ್ಪ ಮೊಸರು ಹಾಕೋಬೇಕ್ರಿ. ಸ್ವಲ್ಪ ಮೊಸರು ರೀ. ಈ ಸದ್ದ ಇದಕ್ಕೆ ಮಿಕ್ಸರ್ಗೆ ಹಾಕೊಂಬರಮ್ರಿ ಇದನ್ನು ರೀ. ನೋಡ್ರಿ ಬಟಾಟಿ ಈ ಥರ ಫ್ರೈ ಮಾಡ್ಕೊಂಡೇನ್ರಿ. ಈ ಸದ್ದ ಇದು ಪಾನೆ ಹೊಡ್ಲಿಕತ್ತೀನಿ ನೋಡ್ರಿ. ಇದಕ್ಕೆ ಎಣ್ಣೆ ಹಾಕೋಬೇಕ್ರಿ. ಬಟಾಟಿ ಕರ್ದಿದ್ನಲ್ರಿ, ಅದರೊಳಗೆ ಮಾಡ್ಕೊಳಕತ್ತೀನಿ ರೀ. ಚಲೋ ಆಗ್ತದಂತೇಳಿ. ಈ ಸದ್ದ ಸ್ವಲ್ಪ ಜೀರಿಗೆ ಸಾಸ್ಮಿ ಹಾಕೋಬೇಕ್ರಿ. ಈ ಡಬ್ಬಿ ತೆಗಿಯಪ್ಪು, ಎಣ್ಣೆ ಕಾಯ್ತದ. ಆ ಬಟಾಟಿ ನೋಡಿ ಹೆಂಗತ್ತೆ ಅದಕ್ಕೆ ಅಪ್ಪು. ಆ ಕೊರಬೇವಂತ ಹರಿದು ಸ್ವಲ್ಪ ಜೀರಿಗೆ ಸಾಸ್ಮಿ ತಾರಲ್ಲಿ. ಆಮೇಲೆ ಇದು ಟೊಮೆಟೊ ಹಾಕೊಂಬಂದಿದ್ದೀವಲ್ರಿ ಮಿಕ್ಸರ್ಗೆ, ಅದು ಹಾಕೊಂಬಿಡೋಣ. ಇದು ಹಸಿ ವಾಸನೆ ಹೋಗತ್ತನ ಚಂದಾಗಿ ಹುರ್ಕೋಬೇಕ್ರಿ. ಇದು ಹಸಿ ವಾಸನೆ ಹೋಗತ್ತನ ಫ್ರೈ ಮಾಡ್ಬೇಕ್ರಿ ಚಂದಾಗ. ಯಾಕಂದ್ರೆ ಹಸಿ ಟೊಮೆಟೊ ಹಾಕೊಂಡಿರ್ತೀವಲ್ರಿ, ಅದು ಹಸಿ ವಾಸನೆ ಹೋಗತ್ತನ ಫ್ರೈ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಗರಂ ಮಸಾಲ ಹಾಕೋಬೇಕ್ರಿ ಹಂಗೆ ಇದ್ರ ಜೊತೆನೇ ರೀ. ಇದೊಂದು ಸ್ವಲ್ಪ ಫ್ರೈ ಆಗಿಂದ ಖಾರ ಹಾಕೊಳ್ಳೋಣ ರೀ. ಹಸಿ ವಾಸನೆ ಹೋಗತ್ತನ ಬಿಡಮ್ರಿ. ನೋಡ್ರಿ ಇದು ಚಂದಾಗ ಕುದ್ದದ್ರಿ. ಈಗ ಹಸಿ ವಾಸನೆ ಹೋಗತ್ತನ ಬಿಟ್ಟಿದ್ದೆ ರೀ. ಈ ಸದ್ದ ಇದು ಮಿಕ್ಸರ್ಗೆ ಹಾಕೊಂಬಂದಿದ್ದದಲ್ರಿ, ಇದನ್ನು ಹಾಕೋಬೇಕು ನೋಡ್ರಿ. ಇದು ಪೇಸ್ಟ್ ಹಾಕೋಬೇಕ್ರಿ. ಸ್ವಲ್ಪ ನೀರಾಗಿ ಕೆಳಗಡಿಸಿ ಹಾಕ್ಬೇಕ್ರಿ ಇದ್ರೊಳಗೆ. ನೋಡ್ರಿ ಈಗೆಲ್ಲ ಹಾಕೊಂಡೆ ರೀ. ಅದೆಲ್ಲ ಮಿಕ್ಸರ್ಗೆ ಹಾಕೊಂಬಂದಿದ್ರಿ. ಈ ಸದ್ದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಆಮೇಲೆ ಆಗಳೇ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀವಲ್ರಿ, ಬಾಳೆನ ಹಾಕ್ಕೊಂಡಿದ್ದಿಲ್ರಿ. ಈಗ ಸ್ವಲ್ಪ ಖಾರ ಹಾಕೋಬೇಕ್ರಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ನೋಡ್ರಿ. ಖಾರ ಭಾಳ ಬೇಕಂದವ್ರು ಖಾರ ಭಾಳ ಹಾಕೋಬೋದ್ರಿ. ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋಬೇಕ್ರಿ. ಇದು ಕುದ್ದು ಸ್ವಲ್ಪ ಗಟ್ಟಿನೇ ಆತದ್ರಿ. ಈ ಸದ್ದ ಇದು ಬಟಾಟಿ ಹಾಕೊಂಡ್ಬಿಡ್ಬೇಕ್ರಿ ಕರ್ದಿದ್ದು. ಇವೇನು ಕರ್ಕೊಂಡಿರ್ತೀವಲ್ರಿ ಇದ್ರೊಳಗೆ ಹಾಕಿಬಿಡ್ಬೇಕು ನೋಡ್ರಿ. ಪಲ್ಯ ರೆಡಿ ಆಯ್ತು ರೀ. ಕುದ್ದು ತಾನೇ ಗಟ್ಟಿ ಆಗ್ತದ್ರಿ. ಅಳಸ್ ಬೇಕಂದ್ರೆ ಅಳಸ್ ಮಾಡ್ಕೋಬೋದ್ರಿ, ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ನೋಡ್ರಿ.
ರೆಡಿ ಆಯ್ತು ನೋಡ್ರಿ ಪಲ್ಯ ರೀ. ಬಟಾಟೋ ಸಾಗು ರೀ. ನೀವು ಮನ್ಯಾಗ ಒಂದು ಟ್ರೈ ಮಾಡಿ ನೋಡ್ರಿ, ಹೆಂಗಾಗ್ಯದತ್ತೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮಸ್ತ್ ಅಂದ್ರೆ ಚಪಾತಿ ಪೂರಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಈ ಥರ ಮಾಡಿ ನೋಡ್ರಿ ನೀವು ಒಮ್ಮೆ.